ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಫ್ರಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನ ಇಂಗ್ಲೀಷ್ ಕಲಿಕೆಯಲ್ಲಿ ನಾವು ಹಿ, ಶಿ, ಇಟ್, ದಿಸ್, ದಟ್, ಯು, ಐ, ಈಚ್, ನನ್ ಇತ್ಯಾದಿ ಸರ್ವನಾಮ ಶಬ್ದಗಳ ಬಳಕೆ, ಎ, ಆ್ಯನ್, ದಿ ಆರ್ಟಿಕಲ್ಗಳ ಸಾಮಾನ್ಯ ಬಳಕೆಯನ್ನು ನೋಡೋಣ. ಮೊದಲನೆಯದಾಗಿ ಇವನು ಅನಯ ಅನ್ನುವಂಥ ಈ ವಾಕ್ಯ ದಿಸ್ ಈಸ್ ಅನಯ ಆಗುತ್ತೆ. ಅವಳು ಅಂಜು, ದಟ್ ಈಸ್ ಅಂಜು. ಇದು ಅವನ ಪುಸ್ತಕ, ದಿಸ್ ಈಸ್ ಹಿಸ್ ಬುಕ್. ಅದು ಅವಳ ಡೈರಿ, ದಟ್ ಈಸ್ ಹರ್ ಡೈರಿ. ಅವನು ಹುಡುಗ, ಹಿ ಈಸ್ ಅ ಬಾಯ್. ಇಲ್ಲಿ ಈ ವಾಕ್ಯಗಳಲ್ಲಿ ಇವನು ಅನ್ನೋದನ್ನು ದಿಸ್ ಅಂತ ತೋರಿಸಲಾಗಿದೆ. ಅವಳು ಅನ್ನೋದು ದಟ್, ಇದು ಅನ್ನೋದು ದಿಸ್, ಅದು ಅನ್ನೋದು ದಟ್, ಹಾಗೆ ಅವನು ಅನ್ನೋದಕ್ಕೆ ಹಿ ಅನ್ನುವಂಥ ಸರ್ವನಾಮವನ್ನು ಉಪಯೋಗಿಸಲಾಗಿದೆ. ಅವಳು ಹುಡುಗಿ, ಶಿ ಈಸ್ ಎ ಗರ್ಲ್. ನೀನೊಬ್ಬ ವಿದ್ಯಾರ್ಥಿ, ಯು ಆರ್ ಅ ಸ್ಟೂಡೆಂಟ್. ನಾನೊಬ್ಬ ಗುಮಾಸ್ತ, ಐ ಆಮ್ ಅ ಕ್ಲರ್ಕ್. ಇದೊಂದು ಪೆನ್ನು, ದಿಸ್ ಈಸ್ ಅ ಪೆನ್. ಇದೊಂದು ಸೇಬು, ದಿಸ್ ಈಸ್ ಆ್ಯನ್ ಆ್ಯಪಲ್. ಈ ಮೇಲಿನ ವಾಕ್ಯಗಳಲ್ಲಿ ಅವಳು ಅನ್ನೋದನ್ನು ಶಿ, ನೀನು ಒಬ್ಬ ಅನ್ನೋದನ್ನು ಯು, ಹಾಗೆ ನಾನೊಬ್ಬ ಅನ್ನೋದನ್ನು ಐ ಆಮ್, ಇದು ಅನ್ನೋದನ್ನು ದಿಸ್, ಹಾಗೆ ಇದೊಂದು ಸೇಬು ಅನ್ನೋದರಲ್ಲಿ ದಿಸ್ ಅನ್ನೋ ಸರ್ವನಾಮ ಹಾಗೆ ಆ್ಯನ್ ಅನ್ನೋ ಆರ್ಟಿಕಲ್ನ ಬಳಕೆಯಾಗಿದೆ. ಇದೊಂದು ಕಿತ್ತಳೆ ಹಣ್ಣು, ದಟ್ಸ್ ಆ್ಯನ್ ಆರೆಂಜ್. ನಾನೊಬ್ಬ ಭಾರತೀಯ, ಐ ಆಮ್ ಆ್ಯನ್ ಇಂಡಿಯನ್. ನನಗೆ ಬೇಕಾಗಿರುವುದು ಇದೇ ಕ್ಯಾಮರಾ, ದಿಸ್ ಈಸ್ ದ ಕ್ಯಾಮರಾ ಐ ನೀಡ್. ನಾನು ಕೊಂಡಿದ್ದು ಅದೇ ಪೆನ್ನು, ಐ ಹ್ಯಾವ್ ಆಲ್ಸೋ ಬಾಟ್ ದಿ ಸೇಮ್ ಪೆನ್. ಇದು ಒಂದು ಪೆನ್ಸಿಲ್, ಇದು ನನ್ನದು, ದಿಸ್ ಈಸ್ ಎ ಪೆನ್ಸಿಲ್ ಆ್ಯಂಡ್ ಇಟ್ಸ್ ಮೈನ್. ಈ ಮೇಲಿನ ವಾಕ್ಯಗಳಲ್ಲಿ ದಟ್, ಐ, ದಿಸ್, ಐ ಹಾಗೆ ದಿಸ್ ಅನ್ನುವಂತಹ ಸರ್ವನಾಮಗಳ ಬಳಕೆಯಾಗಿದೆ. ಅದು ನನ್ನ ಆಡು, ದಟ್ ಈಸ್ ಮೈ ಗೋಟ್. ಇವು ನನ್ನ ಪುಸ್ತಕಗಳು, ದೀಸ್ ಆರ್ ಮೈ ಬುಕ್ಸ್. ಆ ಪುಸ್ತಕಗಳು ನಿನ್ನವು, ದೋಸ್ ಬುಕ್ಸ್ ಆರ್ ಯುವರ್ಸ್. ಅವು ಮೇಜಿನ ಮೇಲಿವೆ, ದೇ ಆರ್ ಆನ್ ದಿ ಟೇಬಲ್. ಅವು ನನ್ನ ಗೋಲಿಗಳು, ಅವು ಅನೇಕ ಬಣ್ಣಗಳಲ್ಲಿವೆ, ದೋಸ್ ಆರ್ ಮೈ ಮಾರ್ಬಲ್ಸ್. ದೇ ಆರ್ ಆಫ್ ಡಿಫ್ರೆಂಟ್ ಕಲರ್ಸ್. ಈ ಮೇಲಿನ ವಾಕ್ಯಗಳಲ್ಲಿ ದಟ್, ದೀಸ್, ದೋಸ್, ದೇ, ದೋಸ್ ಹಾಗೆ ದೇ ಅನ್ನುವಂತಹ ಸರ್ವನಾಮ ಶಬ್ದಗಳ ಬಳಕೆಯಾಗಿದೆ. ಭಾರತ ನಮ್ಮ ದೇಶ, ಇಂಡಿಯಾ ಈಸ್ ಅವರ್ ಕಂಟ್ರಿ. ಶ್ರೀ ಶರ್ಮಾ ನಿಮ್ಮ ಅಧ್ಯಾಪಕರು, ಮಿಸ್ಟರ್ ಶರ್ಮಾ ಈಸ್ ಯುವರ್ ಟೀಚರ್. ಮೀತಾ ನೀತಾ ಸಹೋದರಿಯರು, ಮೀತಾ ಆ್ಯಂಡ್ ನೀತಾ ಆರ್ ಸಿಸ್ಟರ್ಸ್. ಈ ಹುಡುಗರಲ್ಲಿ ಪ್ರತಿಯೊಬ್ಬರೂ ಆಡುತ್ತಾರೆ, ಈಚ್ ಆಫ್ ದೀಸ್ ಬಾಯ್ಸ್ ಪ್ಲೇಸ್ ಗೇಮ್ಸ್. ಈ ಮೇಲಿನ ವಾಕ್ಯಗಳಲ್ಲಿ ಈಸ್, ಆರ್ ಹಾಗೆ ದೀಸ್ ಅನ್ನುವಂತಹ ಸಾಮಾನ್ಯ ಸರ್ವನಾಮಗಳ ಬಳಕೆಯಾಗಿದೆ. ನಾವ್ಯಾರೂ ಅಲ್ಲಿಗೆ ಹೋಗಲಿಲ್ಲ, ನನ್ ಆಫ್ ಅಸ್ ವೆಂಟ್ ದೇರ್. ನಾವು ರಜಾದಿನಗಳನ್ನು ಆನಂದವಾಗಿ ಕಳೆದೆವು, ವಿ ಎಂಜಾಯ್ಡ್ ಅವರ್ ಸೆಲ್ವ್ಸ್ ಡ್ಯೂರಿಂಗ್ ದಿ ಹಾಲಿಡೇ. ಅವನು ನನಗಿಂತ ಬುದ್ಧಿವಂತ, ಹಿ ಈಸ್ ವೈಸರ್ ದ್ಯಾನ್ ಮೀ. ಅದು ಏನು? ಅದೊಂದು ಕಂಪ್ಯೂಟರ್, ವಾಟ್ ಈಸ್ ದಟ್? ದಟ್ಸ್ ಅ ಕಂಪ್ಯೂಟರ್. ಈ ಮೇಲಿನ ವಾಕ್ಯಗಳಲ್ಲಿ ದೇರ್, ದಿ, ಈಸ್, ಹೀ ಹಾಗೆ ದಟ್ ಅನ್ನುವಂತಹ ಸರ್ವನಾಮಗಳ ಬಳಕೆಯಾಗಿದೆ. ಅವು ಏನು? ಅವು ಕ್ಯಾಸೆಟ್ಗಳು, ವಾಟ್ ಆರ್ ದೋಸ್? ದೋಸ್ ಆರ್ ಕ್ಯಾಸೆಟ್ಸ್. ಇದೊಂದು ಪೆಟ್ಟಿಗೆ, ಇವು ಅದರ ಮೂಲೆಗಳು, ದಿಸ್ ಈಸ್ ಅ ಬಾಕ್ಸ್, ದೀಸ್ ಆರ್ ಇಟ್ಸ್ ಕಾರ್ನರ್ಸ್. ಅವರು ನನ್ನ ಸಹೋದ್ಯೋಗಿ, ಹೀ ಈಸ್ ಮೈ ಕೊಲೀಗ್. ಇದು ಯಾರ ನೋಟ್ ಪುಸ್ತಕ? ಹೂಸ್ ನೋಟ್ ಬುಕ್ ಈಸ್ ದಿಸ್? ಈ ಮೇಲಿನ ವಾಕ್ಯಗಳಲ್ಲಿ ದೋಸ್, ದೀಸ್,
ಈಸ್ ಅನ್ನುವಂಥ ಸರ್ವನಾಮಗಳ ಬಳಕೆಯಾಗಿದೆ. ಇದು ಯಾರ ನೋಟ್ ಪುಸ್ತಕ? ಹೂಸ್ ನೋಟ್ ಬುಕ್ ಈಸ್ ದಿಸ್? ಅದು ಅವಳದ್ದು. ಇಟ್ಸ್ ಹರ್ಸ್. ಇದು ನಮ್ಮ ಹಸು. ದಿಸ್ ಕೌ ಈಸ್ ಅವರ್ಸ್. ಆ ಅಂಗಡಿಗಳು ಅವರದ್ದು. ದೋಸ್ ಶಾಪ್ಸ್ ಆರ್ ದೇರ್ಸ್. ಈ ಮೇಲಿನ ವಾಕ್ಯಗಳಲ್ಲಿ ದಿಸ್ ಹಾಗೆ ದೋಸ್ ಹಾಗೂ ಇಟ್ಸ್ ಅನ್ನುವಂಥ ಸರ್ವನಾಮಗಳ ಬಳಕೆಯಾಗಿದೆ. ಈ ಗಡಿಯಾರ ನನ್ನದು. ದಿಸ್ ವಾಚ್ ಈಸ್ ಮೈನ್. ಇದು ನಿಮ್ಮ ಮನೆ. ದಿಸ್ ಹೌಸ್ ಈಸ್ ಯುವರ್ಸ್. ಈ ಮನೆ ಅವನದು. ದಿಸ್ ಹೌಸ್ ಈಸ್ ಹಿಸ್. ನಿನ್ನ ಚಿತ್ರವು ಎಲ್ಲಕ್ಕಿಂತ ಚೆನ್ನಾಗಿದೆ. ಯುವರ್ ಪೇಂಟಿಂಗ್ ಈಸ್ ದಿ ಬೆಸ್ಟ್. ಈ ಮೇಲಿನ ವಾಕ್ಯಗಳಲ್ಲಿ ದಿಸ್ ಈಸ್ ಹಿಸ್ ಅನ್ನುವಂಥ ಸರ್ವನಾಮಗಳ ಬಳಕೆಯಾಗಿದೆ. ಬಾಗಿಲನ್ನು ಯಾರು ತಟ್ಟುತ್ತಿದ್ದಾರೆ? ಹೂ ಈಸ್ ನಾಕಿಂಗ್ ಅಟ್ ದಿ ಡೋರ್? ಇದು ಯಾರ ವಸ್ತುಗಳು? ಹೂಸ್ ಲಗೇಜ್ ಈಸ್ ದಿಸ್? ಅದು ಬೇರೆ ವಿಷಯವೇ ಆಗಿದೆ. ದಟ್ಸ್ ಎ ಡಿಫರೆಂಟ್ ಮ್ಯಾಟರ್ ಆಲ್ಟುಗೆದರ್. ಅವಳಿಗೆ ಸಮಯದ ಮಹತ್ವ ತಿಳಿದಿಲ್ಲ. ಶಿ ಡಸಂಟ್ ನೋ ದಿ ವ್ಯಾಲ್ಯೂ ಆಫ್ ಟೈಮ್. ಈ ಮೇಲಿನ ವಾಕ್ಯಗಳಲ್ಲಿ ಈಸ್, ದಿಸ್, ದಟ್ ಹಾಗೆ ಶಿ, ಹಿ ಅನ್ನುವಂತಹ ಸರ್ವನಾಮಗಳ ಬಳಕೆಯಾಗಿದೆ. ಅವಳಿಗೆ ಸಮಯದ ಮಹತ್ವ ತಿಳಿದಿಲ್ಲ. ಶಿ ಡಸಂಟ್ ನೋ ದಿ ವ್ಯಾಲ್ಯೂ ಆಫ್ ಟೈಮ್. ನೀನು ಅವರ ಮೇಲೆ ನಂಬಿಕೆ ಇಡಬಹುದು. ಯು ಕ್ಯಾನ್ ಟ್ರಸ್ಟ್ ದೆಮ್. ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಅವನ ಕೆಟ್ಟ ನಡತೆಯಿಂದ ನನಗೆ ಧಕ್ಕೆ ಉಂಟಾಗಿದೆ. ಹಿಸ್ ರೂಡ್ ಬಿಹೇವಿಯರ್ ಶಾಕ್ಡ್ ಮೀ. ಈ ಮೇಲಿನ ವಾಕ್ಯಗಳಲ್ಲಿ ಶಿ, ಯು, ದೆಮ್, ಐ, ಹಿ, ಹಿಸ್ ಅನ್ನುವಂತಹ ಸರ್ವನಾಮಗಳ ಬಳಕೆಯಾಗಿದೆ. ಈ ಪುಸ್ತಕಗಳು ನನಗೆ ಉಪಯೋಗವಿಲ್ಲ. ದೀಸ್ ಬುಕ್ಸ್ ಆರ್ ಆಫ್ ನೋ ಯೂಸ್ ಟು ಮೀ. ನಾವು ತಕ್ಷಣವೇ ಹೊರಡಬೇಕು. ವಿ ಹ್ಯಾವ್ ಟು ಲೀವ್ ಎಟ್ ಒನ್ಸ್. ದೆಹಲಿಯಲ್ಲಿ ಅವರ ಸ್ವಂತ ಮನೆ ಇದೆ. ದೇ ಹ್ಯಾವ್ ದೇರ್ ಓನ್ ಹೌಸ್ ಇನ್ ಡೆಲ್ಲಿ. ಆ ಅಂಗಡಿ ನಮ್ಮ ಚಿಕ್ಕಪ್ಪನವರದು. ದಟ್ ಶಾಪ್ ಬಿಲಾಂಗ್ಸ್ ಟು ಮೈ ಅಂಕಲ್. ಈ ಮೇಲಿನ ವಾಕ್ಯಗಳಲ್ಲಿ ದೀಸ್, ವಿ, ದೇ, ದಟ್ ಅನ್ನುವಂಥ ಸರ್ವನಾಮಗಳ ಬಳಕೆಯಾಗಿದೆ. ಇವುಗಳ ಜೊತೆ ಎ, ಆ್ಯನ್ ಹಾಗೆ ದಿ ಅನ್ನುವಂಥ ಆರ್ಟಿಕಲ್ಗಳ ಬಳಕೆಯೂ ಸಹ ಆಗಿದೆ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾಗಿರುವಂಥ ಅಂಶಗಳು ಹಿ, ಶಿ ಮತ್ತು ದಟ್ ಎಂದರೆ ಅವರು ಎಂದರ್ಥ. ಆದರೆ ಹಿ, ಶಿ ವ್ಯಕ್ತಿಯನ್ನು ಕುರಿತ ಸರ್ವನಾಮ. ದಟ್ ಎನ್ನುವುದು ನಿರ್ದಿಷ್ಟತೆ ಸೂಚಿಸುವ ಸರ್ವನಾಮ. ಹಿ ಮತ್ತು ಶಿ ಪುರುಷ ಮತ್ತು ಸ್ತ್ರೀವಾಚಕ ಶಬ್ದಗಳು. ಆದರೆ ದಟ್ ಅಂದರೆ ಒಂದು ನಿರ್ದಿಷ್ಟ ವಸ್ತುವನ್ನು ಕುರಿತು ಹೇಳುವಂತಾಗುತ್ತದೆ. ಹೀಗೆ ಇದನ್ನಲ್ಲ ಅದನ್ನು ತೆಗೆದುಕೊಂಡು ಬಾ. ಬ್ರಿಂಗ್ ದಟ್, ನಾಟ್ ದಿಸ್ ಎನ್ನುವಂಥದ್ದು. ದಿಸ್ ಹಾಗೂ ದಟ್ ಅನ್ನುವಂತಹದ್ದು ನಿರ್ದಿಷ್ಟತೆಯನ್ನು ಸೂಚಿಸುವ ಸರ್ವನಾಮ. ದೀಸ್ ಅನ್ನುವಂಥದ್ದು ದಿಸ್ನ ಬಹುವಚನ. ದೋಸ್ ಅನ್ನುವಂಥದ್ದು ದಟ್ನ ಬಹುವಚನ. ಕೆಲವು ವಾಕ್ಯಗಳಲ್ಲಿ ದಿಸ್ ಹಾಗೂ ದಟ್ನ ಬದಲು ಇಟ್ ಅನ್ನುವಂಥದ್ದು ಪ್ರಯೋಗವಾಗುತ್ತದೆ. ಹಾಗೂ ದೀಸ್ ಮತ್ತು ದೋಸ್ಗಳ ಬದಲು ದೇ ಅನ್ನುವಂಥ ಶಬ್ದ ಬಳಕೆಯಾಗುತ್ತದೆ. ಎ, ಆ್ಯನ್, ದಿ ಇವನ್ನ ಆರ್ಟಿಕಲ್ ಎಂದು ಕರೆಯಲಾಗುತ್ತದೆ. ಎ, ಆ್ಯನ್ ಅನಿರ್ದಿಷ್ಟತೆಯನ್ನು ಮತ್ತು ದಿ ನಿರ್ದಿಷ್ಟತೆಯನ್ನು ಸೂಚಿಸುತ್ತದೆ. ನಾಮಪದದ ಶಬ್ದ ಸಂಖ್ಯೆಯನ್ನು ಸೂಚಿಸುವುದಿದ್ದರೆ ಅದಕ್ಕೆ ಮುಂಚೆ ಎ ಅಥವಾ ಆ್ಯನ್ ಅನ್ನು ಬಳಸಲಾಗುತ್ತದೆ. ಉದಾಹರಣೆ ಎ ಬುಕ್, ಎ ಕ್ಯಾಟ್, ಆ್ಯನ್ ಅನಿಮಲ್, ಆ್ಯನ್ ಆ್ಯಪಲ್ ಇತ್ಯಾದಿ. ಸಂಖ್ಯೆಯನ್ನು ಸೂಚಿಸಬಹುದಾದ ಕೌಂಟೆಬಲ್ ಶಬ್ದದ ಮೊದಲ ಅಕ್ಷರ ಎ, ಇ, ಐ, ಓ, ಯು ವರ್ಣಗಳಲ್ಲಿ ಯಾವುದಾದರೂ ಒಂದಾಗಿದ್ದರೆ ಆ ಶಬ್ದಕ್ಕೆ ಮುಂಚೆ ಆ್ಯನ್ ಅನ್ನು ಬಳಸಲಾಗುತ್ತದೆ. ಉದಾಹರಣೆ ಆ್ಯನ್ ಅನಿಮಲ್, ಆ್ಯನ್ ಇಂಡಿಯನ್ ಇತ್ಯಾದಿ. ಯಾವ ಶಬ್ದದ ಮೊದಲ ಅಕ್ಷರ ವ್ಯಂಜನವಾಗಿರುತ್ತದೋ ಅದರ ಮೊದಲು ಎ ಅನ್ನು ಉಪಯೋಗಿಸಲಾಗುತ್ತದೆ. ಉದಾಹರಣೆ ಎ ಮ್ಯಾನ್, ಎ ಕ್ಯಾಟ್.
ದ ಎಂಬ ನಿರ್ದಿಷ್ಟತೆ ಸೂಚಿಸುವ ಆರ್ಟಿಕಲನ್ನು ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ವಿಶೇಷತೆಯನ್ನು ಇಂಗಿತವನ್ನು ಬಳಸಲಾಗುತ್ತದೆ. ಉದಾಹರಣೆ, ದಿಸ್ ಈಸ್ ದಿ ಬುಕ್ ಐ ನೀಡ್ ಅಂದರೆ ನನಗೆ ಬೇಕಾಗಿದ್ದುದು ಇದೇ ಪುಸ್ತಕ. ಇವಿಷ್ಟು ಸರ್ವನಾಮ ಶಬ್ದಗಳ ಬಳಕೆಯ ಕುರಿತಾದ ವಾಕ್ಯಗಳು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.